ಈಗ ಸಿದ್ದರಾಮಯ್ಯರವರ ಸರ್ಕಾರ ಬಡವರ ಪರವಾಗಿ ಯೋಜನೆಗಳನ್ನ ತಂದಿದೆ, ಅದು ಖುಷಿ ವಿಚಾರ. ಏನು ಉಚಿತ ಯೋಜನೆಗಳನ್ನ ತಂದಿದೆ, ಖುಷಿ ವಿಚಾರ. ಆದ್ರೆ ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡುವಂತಹ ಕೆಲಸ ಆಗ್ಬೇಕು. ಮತ್ತೆ ಜನಪರ ನೀತಿಗಳು ಬರಬೇಕು. ಜನಪ್ರಿಯ ನೀತಿಗಳಿಗಿಂತ ಜನಪರವಾಗಿರ್ತಕ್ಕಂಥ ಮತ್ತೆ ದೀರ್ಘಕಾಲೀನ ಯೋಜನೆಗಳನ್ನ ಮಾಡಿದ್ರೆ ನೋಡಿ, ಯುವ ನೀತಿ ಇರ್ಬೋದು, ಮತ್ತೆ ಉದ್ಯೋಗ ನೀತಿ ಇರ್ಬೋದು, ನಂತರ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಇರ್ಬೋದು. ಹಾಗೇನೆ ಈಗ ಏನು ಆರ್ಥಿಕವಾಗಿ ಬೆಳವಣಿಗೆ ಆಗ್ಬೇಕಾದ್ರೆ ಯುವ ಸಂಪತ್ತನ್ನ ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳುವಂತ ಒಂದು ಯೋಜನೆಗಳನ್ನ ರೂಪಿಸಬೇಕು. ಈ ಸಾರಿ ಬಜೆಟ್ ಅಲ್ಲಿ ಅಭಿವೃದ್ಧಿ ಕಡೆಗೆ ಹೆಚ್ಚು ಒಲವು ತೋರಿಸಬೇಕು. ಅಭಿವೃದ್ಧಿ ರಾಜ್ಯದಲ್ಲಿ ಕುಂಠಿತ ಆಗಿದೆ. ಏನು ಉದ್ಯೋಗ ಅವಕಾಶಗಳು ಹೆಚ್ಚಾಗಿ ಕೊಡಬೇಕು, ಕಾರ್ಖಾನೆಗಳು ಸ್ಥಾಪನೆ ಮಾಡಬೇಕು, ರೈತರ ಒಂದು ಅಭಿವೃದ್ಧಿಗೆ ಶ್ರಮಿಸಬೇಕು, ಮತ್ತು ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಇದಕ್ಕೆಲ್ಲ ಹೆಚ್ಚಾಗಿ ಒತ್ತು ಕೊಟ್ರೆ ನಮ್ಮ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಒಂದು ಅನಿಸಿಕೆ. ಖಾಸಗಿ ಶಾಲೆಗಿಂತ ಗೌರ್ಮೆಂಟ್ ಶಾಲೆಗಳನ್ನ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಬೇಕು. ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದವರಾಗ್ಲಿ ಯಾರೇ ಆಗಲಿ ಖಾಸಗಿ ಶಾಲೆಗಿಂತ ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ವಿದ್ಯಾವಂತರಾಗಬೇಕು. ಆ ಬಜೆಟ್ ಅಲ್ಲೇ ಒಂದು ಅದು ಗಮನ ಇಟ್ಕೊಳ್ಳಿ ಅಂತ ನಮ್ಮ ಸಾಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ.